ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮುಂದುವರೆದ ಸೆಪ್ಟೆಂಬರ್ 10ರ ಒಂದು ಪ್ರಚಲಿತ ಘಟನೆಗಳನ್ನು ನಾವು ನೋಡ್ಕೊಳ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಆಗಿ ತರಗತಿಗಳು ಫ್ರೀಯಾಗಿ ನಿಮಗೆ ಕೊಡುವಂತಹ ಪ್ರಯತ್ನವನ್ನ ನಮ್ಮ ಚಾನಲ್ನಲ್ಲಿ ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ನಮ್ಮ ಪ್ರಯತ್ನ ನಿಮಗೆ ಯೂಸ್ಫುಲ್ ಆದರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಯಾರ್ಯಾರು ಲೈಕ್ ಮಾಡಿಲ್ಲ ಎಲ್ಲರೂ ಕೂಡ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು. ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಬೇಕು. ಈ ಮೂರು ಕೆಲಸವನ್ನ ಯಾರು ಮಾಡಿಲ್ಲ ಎಲ್ಲರೂ ಕೂಡ ತಪ್ಪದೆ ಈಗ ನಿಮ್ಮ ವಾಟ್ಸಾಪ್ ಅಲ್ಲಿ ಸ್ಟೇಟಸ್ ಹಾಕೋಬಹುದು, ಏನಾದ್ರೂ ಮಾಡಿ ಶೇರ್ ಮಾಡಿ. ಒಬ್ಬೊಬ್ರು ಯಾರು ನೋಡ್ತಾರೆ ಎಲ್ಲರೂ ಕೂಡ ತಪ್ಪದೆ ಚಾನಲ್ನ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಲಿ. ನಿನ್ನೆಯ ತರಗತಿಯನ್ನ ಎಲ್ಲರೂ ಕೂಡ ನೋಡಿದ್ರೆ ಸೆಪ್ಟೆಂಬರ್ 9ರ ಒಂದು ಏನು ತರಗತಿ ಇದೆ ತುಂಬಾ ಇಂಪಾರ್ಟೆಂಟ್ ಆಗಿ ಎಲ್ಲರೂ ಕೂಡ ಅತಿ ಹೆಚ್ಚಿನದಾಗಿ 5 ನಿಮಿಷಗಳ ಒಂದು ವೀಕ್ಷಣೆಯನ್ನ ಎಲ್ಲರೂ ಕೂಡ ಮಾಡಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳನ್ನ ಇಲ್ಲಿ ತಿಳಿಸ್ತೇನೆ. ಇವತ್ತಿನ ತರಗತಿ ಕೂಡ ಅದೇ ರೀತಿಯಲ್ಲಿ ತುಂಬಾ ಯೂಸ್ಫುಲ್ ಆಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನು ತೆಗೆದುಕೊಂಡು ಬಂದಿದ್ದೇನೆ. ಕರೆಂಟ್ ಅಫೇರ್ಸ್ ಕ್ವಶನ್ ಗಳನ್ನು ಅದನ್ನು ಕೂಡ ನಾವು ನೋಡ್ಕೊಂತಾ ಹೋಗೋಣ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನೆಲ್ಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಮೊದಲನೇ ಪ್ರಶ್ನೆಯನ್ನ ನಾವು ಈಗ ನೋಡಬಹುದು. ನೋಡಿ, ಮೊದಲನೇದಾಗಿ ನಾನು ತರಗತಿಯನ್ನ ಮಾಡಬೇಕಾದ್ರೆ ನೀವು ಪ್ರಶ್ನೆಯನ್ನ ನೋಡಿ ಆನ್ಸರ್ನ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ನೀವು ಆನ್ಸರ್ನ ಕೊಡಬೇಕು. ಆನ್ಸರ್ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ನೀವು ಆನ್ಸರ್ನ ನೋಡೋದಕ್ಕೆ ಇಲ್ಲಿ ಬರಬೇಕು. ತುಂಬಾ ಇಂಪಾರ್ಟೆಂಟ್, ಆಯ್ತಾ? ನೆಕ್ಸ್ಟ್ ಈಗ ಡೈರೆಕ್ಟ್ ಆಗಿ ಬರೋಣ ಮೊದಲನೇ ಪ್ರಶ್ನೆ. ಇಲ್ಲಿ ಮೊದಲನೇ ಪ್ರಶ್ನೆಯನ್ನ ನಾವು ಈಗ ನೋಡೋಣ. ಏನಪ್ಪಾ ಮೊದಲನೇ ಪ್ರಶ್ನೆ ಅಂದ್ರೆ, ಸೆಪ್ಟೆಂಬರ್ 2025ರಲ್ಲಿ ಭಾರತದ 29ನೇ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಆಗಿ, CGA ಆಗಿ, ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಆಗಿ ಯಾರನ್ನು ಇಲ್ಲಿ ನೇಮಕವನ್ನ ಮಾಡಲಾಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ 148ನೇ ವಿಧಿ ಯಾವುದಕ್ಕೆ ಹೇಳುತ್ತೆ ಅಂತ ಅಂದ್ರೆ, ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಕ್ಯಾಗ್ ಅಂತ ಹೇಳ್ತೀವಿ. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಬಗ್ಗೆ 148ನೇ ವಿಧಿ ಹೇಳ್ತದೆ. ಅದೇ 148ನೇ ವಿಧಿಯಲ್ಲಿ ಈ ಒಂದು ಕೂಡ CGA ಇದು ಕೂಡ ಬರ್ತದೆ. ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್ ಅಂತ 148ರಿಂದ 151ನೇ ವಿಧಿಯವರೆಗೆ ಇವೆಲ್ಲವೂ ಕೂಡ ಬರ್ತವೆ. ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇವೆಲ್ಲವೂ ಕೂಡ. ಇಲ್ಲಿ ಇತ್ತೀಚೆಗೆ CGA ಆಗಿ ಒಬ್ಬರನ್ನ ನೇಮಕ ಮಾಡಲಾಗಿದೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದೇವೆ ನೋಡಿ: ಮೀನಾ ಅಗರ್ವಾಲ್, TCA ಕಲ್ಯಾಣಿ, ಅರವಿಂದ ಸಕ್ಸೇನಾ, ರಾಜೀವ್ ಗೌಬಾ ಅಂತಕ್ಕಂಥವ್ರು. ಇಲ್ಲಿ ನಿಮಗೆ ಗೊತ್ತಿಲ್ಲ ಅಂತ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ TCA ಕಲ್ಯಾಣಿ ಅಂತಕ್ಕಂಥವ್ರು. ಇವರು 1991ರ ಬ್ಯಾಚ್ ನ ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಏನಿದೆ, ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಏನಿದೆ ಆವಾಗ ಇಲ್ಲಿ ಇಂಡಿಯನ್ ಸಿವಿಲ್ ಏನು ನಾಗರಿಕ ಖಾತೆ ಒಂದು ಅಕೌಂಟ್ಸ್ ಎಕ್ಸಾಮ್ ಅಂತ ಕರಿತಿದ್ರಿ, ICAS ಅಂತ ಕರಿತಿದ್ರು. ಈ ಒಂದು ಬ್ಯಾಚ್ ನ ಅಧಿಕಾರಿಯವರು TCA ಕಲ್ಯಾಣಿ ಮೇಡಮ್ ಅವರು, ಆಯ್ತಾ? ಇವರು ಸೆಪ್ಟೆಂಬರ್ 1, 2025ರಂದು ಭಾರತದ 29ನೇ, ತುಂಬಾ ಇಂಪಾರ್ಟೆಂಟ್, 29ನೇ ಕಂಟ್ರೋಲರ್ ಜನರಲ್ ಅಕೌಂಟ್ಸ್ ಆಗಿ ಇಲ್ಲಿ ನೇಮಕವನ್ನ ಮಾಡ್ಕೊಂಡಿದ್ದಾರೆ. 29ನೇ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್, ಆಯ್ತಾ? ಇಲ್ಲಿ ನೀವು ಬೇಸಿಕ್ ಅನ್ನ ನೋಡಿ. ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ 148ನೇ ವಿಧಿ. ಇತ್ತೀಚೆಗೆ ಹೊಸದಾಗಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಕ್ಯಾಗ್ ಅನ್ನ ಹೊಸದಾಗಿ ಇನ್ನೊಬ್ಬರನ್ನು ನೇಮಕ ಮಾಡಲಾಗಿದೆ. ಅವರ ಹೆಸರನ್ನ ನೀವು ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಇದೆ ನೋಡಿ, ಯಾರ್ಯಾರು ಕಮೆಂಟ್ ಮಾಡ್ತೀರಾ ನೋಡ್ರಿ, ಎಲ್ಲರೂ ಕೂಡ ಕಮೆಂಟ್ ಮಾಡ್ಬೇಕು, ಆಯ್ತಾ? ಈ ಒಂದು ಪ್ರಶ್ನೆಗೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೇನೆ. TCA ಕಲ್ಯಾಣಿ ಮೇಡಮ್ ಅವರು ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಇಲ್ಲಿ ಭಾರತೀಯ ಸೇನೆಯ ಇಲ್ಲಿ ಯುದ್ಧ ಕೌಶಲ್ ಎಂಬತಕ್ಕಂತ ಒಂದು ಯುದ್ಧ ಕೌಶಲ್ 3.0 ಎಂಬತಕ್ಕಂತ ಒಂದು ವ್ಯಾಯಾಮವನ್ನ ಯಾವ ರಾಜ್ಯದಲ್ಲಿ ಇಲ್ಲಿ ನಡೆಸಿದೆ ಎಂಬತಕ್ಕಂಥದ್ದು. ಭಾರತೀಯ ಸೇನೆ ಅಂತ ಅಂದ್ರೆ ಇಂಡಿಯನ್ ಆರ್ಮಿ ಇದು ಯುದ್ಧ ಕೌಶಲ್ ಎಂಬತಕ್ಕಂತ ಒಂದು ವ್ಯಾಯಾಮವನ್ನ ಇತ್ತೀಚೆಗೆ ಒಂದು ರಾಜ್ಯದಲ್ಲಿ ನಡೆಸಿತು. ಆ ಒಂದು ರಾಜ್ಯ ಇಲ್ಲಿ ಯಾವುದು ಅಂತ ಪ್ರಶ್ನೆ ಬಂದಿದೆ ನೋಡಿ. ಅರುಣಾಚಲ ಪ್ರದೇಶ, ಸಿಕ್ಕಿಂ, ಉತ್ತರಾಖಂಡ, ಹಿಮಾಚಲ ಪ್ರದೇಶ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾರಿಗೆ ಗೊತ್ತಿದೆ ಎಲ್ಲರೂ ಕೂಡ ನೀವು ಮೊದಲನೇದಾಗಿ ಕಾಮೆಂಟ್ ಮಾಡಿ. ಯಾರಿಗೆ ಗೊತ್ತಿಲ್ಲ ಎಲ್ಲರೂ ಕೂಡ ಇಲ್ಲಿ ನೋಡಿ. ಮೊದಲನೇದಾಗಿ ಭಾರತೀಯ ಸೇನೆ ಯುದ್ಧ ಕೌಶಲ ಎಂಬತಕ್ಕಂತಹ ಒಂದು ವ್ಯಾಯಾಮವನ್ನ ಇತ್ತೀಚೆಗೆ ಶುರು ಮಾಡಿದೆ, ಮತ್ತೆ ಇಲ್ಲಿ ಇದು ಕಂಪ್ಲೀಟ್ ಕೂಡ ಆಗಿದೆ. ಹಾಗಾದ್ರೆ ಈ ಒಂದು ವ್ಯಾಯಾಮ ಯಾವ ರಾಜ್ಯದಲ್ಲಿ ನಡೆಯಿತು ಅಂತ ಪ್ರಶ್ನೆ ಕೇಳಿದರೆ ಇದು ಅರುಣಾಚಲ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥದ್ದು. ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ. ಭಾರತೀಯ ಸೇನೆಯು ಅರುಣಾಚಲ ಪ್ರದೇಶದ ಎತ್ತರದ ಭೂಪ್ರದೇಶದಲ್ಲಿ ಯುದ್ಧ ಕೌಶಲ ಎಂಬತಕ್ಕಂತಹ ಒಂದು ವ್ಯಾಯಾಮವನ್ನ ಯಶಸ್ವಿಯಾಗಿ ಇಲ್ಲಿ ನಡೆಸಿರ್ತಕ್ಕಂಥದ್ದು. ಓಕೆನಾ? ಬನ್ನಿ ಈಗ ಮುಂದಿನ ಒಂದು ಪ್ರಶ್ನೆ ನೋಡೋಣ.
ಮೂರನೇ ಪ್ರಶ್ನೆ ಈ ರೀತಿಯಾಗಿದೆ. 2025ರ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ ಭಾರತದ ವಿಮಾ ವಲಯಕ್ಕೆ ಘೋಷಣೆ ಮಾಡಿರ್ತಕ್ಕಂತಹ ಹೊಸ ಎಫ್ಡಿಐ ಮಿತಿ ಎಷ್ಟು ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಈ ರೀತಿಯಾಗಿ ಕೆಲವೊಂದು ಇದಾವೆ. ಇದನ್ನು ನೆನ್ಪಿಟ್ಕೋಬೇಕು. ನಿಮ್ಮ ಒಂದು ಎಕನಾಮಿ ಕ್ಲಾಸ್ ಅಲ್ಲಿ ನಿಮಗೆ ಗೊತ್ತಿರ್ತದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ರೆ ಬೇರೆ ದೇಶಗಳು ನಮ್ಮ ಒಂದು ಭಾರತ ದೇಶದಲ್ಲಿ ಏನು ಇನ್ವೆಸ್ಟ್ ಮಾಡೋದನ್ನ ಇಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ಅದು 10% ಗಿಂತ ಜಾಸ್ತಿ ಇರಬೇಕು, ಆವಾಗ ಎಫ್ಡಿಐ ಅಂಡರ್ ಬರುತ್ತೆ. ಆಯ್ತಾ? ಅದೇನಾದ್ರು 10% ಗಿಂತ ಒಂದೇ 0.0001% ಕಡಿಮೆ ಇದ್ರೂ ಕೂಡ ಅದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಡಿಯಲ್ಲಿ ಬರ್ತದೆ. FPI ಅಂತ ಕರಿತೇವೆ. ಇದೇ ಇವೆರಡಕ್ಕೂ ಕೂಡ ಇರ್ತಕ್ಕಂಥ ಒಂದು ಡಿಫರೆನ್ಸ್. ಹಾಗಾದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿಯ ಪ್ರಕಾರ ತಿದ್ದುಪಡಿ ನಿಯಮಗಳ ಅಡಿಯಲ್ಲಿ ಭಾರತದ ವಿಮಾ ವಲಯಕ್ಕೆ ಘೋಷಣೆ ಮಾಡಿರ್ತಕ್ಕಂಥ FDI ಮಿತಿ ಎಷ್ಟು ಅಂತ ಕೇಳಿದರೆ ಇಲ್ಲಿ 100% ಘೋಷಣೆ ಮಾಡಿದ್ದಾರೆ. ಆ ಆಪ್ಷನ್ ಇಲ್ಲಿ ಬಿ ಸರಿ ಉತ್ತರ. ನೋಡಿ, ವಿಮಾ ವಲಯದಲ್ಲಿ ಹಿಂದಿನ ಒಂದು 74% ಮಿತಿಯನ್ನ, ಅಂದ್ರೆ ಹಿಂದೆ ಇಲ್ಲಿ 74% ಇತ್ತು, ಅದನ್ನ ಬದಲಾವಣೆ ಮಾಡಿ 100% ವಿದೇಶಿ ನೇರ ಹೂಡಿಕೆ ಅಥವಾ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದಕ್ಕೆ ಅವಕಾಶ ನೀಡುವ ಮೂಲಕ ಭಾರತ ಸರ್ಕಾರವು ಒಂದು ಮಹತ್ವದ ಸುಧಾರಣೆಯನ್ನ ಇಲ್ಲಿ ಘೋಷಣೆ ಮಾಡಿದೆ. ಇಲ್ಲಿ ಮೊದಲು 74% ಇತ್ತು, ಈಗ 100% ಆಗಿದೆ. ಅದಕ್ಕಾಗಿ ನೆಕ್ಸ್ಟ್ ಈಗ ಏನಾಗ್ತವೆ ಅಂತ ಅಂದ್ರೆ ಬೇರೆ ಬೇರೆ ದೇಶದವರು ಡೈರೆಕ್ಟ್ ಆಗಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇಲ್ಲಿ ನಮ್ಮ ಒಂದು ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಮಾಡಲಾಗ್ತದೆ. ಓಕೆ, ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ನೋಡಿ, ಸ್ಟ್ರೈಕ್ ಸಾಮರ್ಥ್ಯಗಳನ್ನ ಹೆಚ್ಚಳ ಮಾಡಲು ಭಾರತೀಯ ಸೇನೆಯು ಹೆಚ್ಚಿಸುತ್ತಿರುವ ಹೊಸ ಕಮಾಂಡೋ ಬೆಟಾಲಿಯನ್ಗಳ ಹೆಸರು ಏನು ಅಂತ. ಸ್ಟ್ರೈಕ್ ಸಾಮರ್ಥ್ಯಗಳನ್ನ ಹೆಚ್ಚಳ ಮಾಡಲು, ಸ್ಟ್ರೈಕ್ ಸಾಮರ್ಥ್ಯಗಳನ್ನ ಹೆಚ್ಚಳ ಮಾಡಲು ಭಾರತೀಯ ಸೇನೆ ಏನಿದೆ ಇಲ್ಲಿ ಹೊಸ ಕಮಾಂಡೋ ಬೆಟಾಲಿಯನ್ಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಹಾಗಾದರೆ ಆ ಒಂದು ಹೊಸ ಬೆಟಾಲಿಯನ್ ನ ಒಂದು ಏನು ಸೃಷ್ಟಿ ಮಾಡ್ತಿದೆ ಅಲ್ವಾ, ಆ ಒಂದು ಅದರ ಒಂದು ಹೆಸರು ಏನು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕಾಗಿ ಇಲ್ಲಿ ಬಂದಿದೆ. ಆಯ್ತಾ? ಇಲ್ಲಿ ಏನಪ್ಪಾ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಗರುಡ ಇದೆ, ಭೈರವ, ವಜ್ರ, ತ್ರಿಶೂಲ್ ಎಂಬತಕ್ಕಂಥ 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಎಷ್ಟು ಬೆಟಾಲಿಯನ್ಗಳು, ಏನು ಹೊಸ ಕಮಾಂಡೋ ಬೆಟಾಲಿಯನ್ಗಳ ಒಂದು ಹೆಸರು ಏನು ಅಂತ. ಭಾರತೀಯ ಸೇನೆಯು ತನ್ನ ಒಂದು ದಾಳಿ ಸಾಮರ್ಥ್ಯವನ್ನ ಗಣನೀಯವಾಗಿ ಹೆಚ್ಚಳ ಮಾಡಲು ಇಲ್ಲಿ ಭೈರವ ಎಂಬತಕ್ಕಂತಹ ಒಂದು ಹೆಸರಿನ 5 ಹೊಸ ಕಮಾಂಡೋ ಬೆಟಾಲಿಯನ್ಗಳು. ಎಷ್ಟು ಅಂತ ಕೇಳಿದ್ರೆ 5 ಹೊಸ ಬೆಟಾಲಿಯನ್ಗಳು, ಕಮಾಂಡೋ ಬೆಟಾಲಿಯನ್ಗಳು ಹೊಸ ಬೆಟಾಲಿಯನ್ಗಳು 5 ಇದಾವೆ. ಎಲ್ಲ ಯಾವ ಅದರ ಹೆಸರು ಏನಂತ ಅಂತಂದ್ರೆ ಭೈರವ ಎಂಬತಕ್ಕಂಥದ್ದು. ಇದನ್ನು ಕೂಡ ನೆನಪಿಟ್ಕೋಬೇಕು. ಆಪ್ಷನ್ ಇಲ್ಲಿ ಬಿ ಸರಿದ ಉತ್ತರ ಆಗಿದೆ. ಓಕೆನಾ? ಪ್ರತಿ ಬೆಟಾಲಿಯನ್ ನಲ್ಲಿ ಕೂಡ ಇಲ್ಲಿ ಅಸ್ತಿತ್ವದಲ್ಲಿ ಪದಾತಿ ದಳಗಳಿಂದ ಇಲ್ಲಿ ಆಯ್ಕೆಯಾದ 250 ಸೈನಿಕರನ್ನ ಒಳಗೊಂಡಿರುತ್ತದೆ. ಒಂದು ಬೆಟಾಲಿಯನ್ ಭೈರವ ಬೆಟಾಲಿಯನ್ ಇದೆ, 250 ಸೈನಿಕರನ್ನ ಇಲ್ಲಿ ಒಳಗೊಂಡಿರುತ್ತದೆ. ಅದರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರಲಿ. ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಆಗಸ್ಟ್ 2026ರಲ್ಲಿ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಯಾವ ನಗರ ಇಲ್ಲಿ ಆಯೋಜನೆ ಮಾಡ್ತದೆ ಅಂತ. 2026ರಲ್ಲಿ ಈ ಒಂದು ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಏನಿದೆ ಇದನ್ನ ಭಾರತದಲ್ಲಿ, ಮೊದಲನೇದಾಗಿ ಇದನ್ನ ನೆನ್ಪಿಟ್ಕೋಬೇಕು ನೀವು, ಭಾರತದಲ್ಲಿ ಇಲ್ಲಿ ಆಯೋಜನೆ ಮಾಡ್ತಿದ್ದಾರೆ. ಹಾಗಾದ್ರೆ ಆ ಒಂದು ಭಾರತದ ಯಾವ ಪ್ರದೇಶದಲ್ಲಿ ಅಥವಾ ಯಾವ ಒಂದು ಸ್ಥಳದಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಮುಂದಿನ ಪ್ರಶ್ನೆ ಬರ್ತದೆ. ಹಾಗಾದ್ರೆ ಮುಂಬೈ, ಹೈದರಾಬಾದ್, ಬೆಂಗಳೂರು, ನವದೆಹಲಿ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಆಗಸ್ಟ್ 2026ರಲ್ಲಿ, ಮುಂದಿನ ವರ್ಷ ಇದೇ ಟೈಮ್ ನಲ್ಲಿ ಇದು ನ್ಯೂಸ್ ಅಲ್ಲಿ ಪಕ್ಕಾ ಬರುತ್ತದೆ. ಈ ವರ್ಷನೂ ಕೂಡ ಬಂದಿದೆ, ಮುಂದಿನ ವರ್ಷನೂ ಕೂಡ ಬರುತ್ತೆ. ಇದರ ಬಗ್ಗೆ ಹಿನ್ನೆಲೆ ಕೂಡ ನಿಮಗೆ ಗೊತ್ತಿರಬೇಕು. ಇದುವರೆಗೂ ನಮ್ಮ ಒಂದು ಭಾರತ ಈ ಒಂದು ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಅನ್ನ ಎಷ್ಟು ಸಲ ಇಲ್ಲಿ ಆಯೋಜನೆ ಮಾಡಿದೆ ಅಂತ ಇದು ಕೂಡ ನಿಮಗೆ ಗೊತ್ತಿರಬೇಕಾಗಿರ್ತದೆ. ಇಲ್ಲಿ ನೋಡಿ, ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಈಗ ತೆಗೆದುಕೊಂಡು ಬರೋಣ. ಇಲ್ಲಿ ಆಗಸ್ಟ್ 2026ರಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಪ್ರತಿಷ್ಠಿತ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಗಳನ್ನ ಆಯೋಜನೆ ಮಾಡಲು ನವದೆಹಲಿಯನ್ನ ಇಲ್ಲಿ ಆಯ್ಕೆ ಮಾಡಿದರೆ. ಹಾಗಾದ್ರೆ ಇದು ಇಲ್ಲಿ ಮಹತ್ವದ ಒಂದು ಘಟನೆ ಆಗಿದೆ. ಹಾಗಾದ್ರೆ ಈ ಒಂದು ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಇದೆಯಲ್ಲ, ನಮ್ಮ ಒಂದು ಭಾರತ ಇನ್ನು ಎಷ್ಟು ಬಾರಿ ಅಥವಾ ಹಿಂದೆ ಎಷ್ಟು ಬಾರಿ ಆಯೋಜನೆ ಮಾಡಿದೆ ಅಂತ ಕೇಳಿದ್ರೆ ಇಲ್ಲಿ ನಮ್ಮ ಒಂದು ಭಾರತ 17 ವರ್ಷಗಳ ನಂತರ, ಅಂದ್ರೆ 2009ರಲ್ಲಿ ಒಂದ್ಸಲಿ ಮಾಡಿತ್ತು. ಅದು ಎಲ್ಲಿ ಮಾಡಿತ್ತು ಅಂತ ಅಂದ್ರೆ ಹೈದರಾಬಾದ್ ನಲ್ಲಿ ಮಾಡಿತ್ತು.
ಈಗ 2025ರಲ್ಲಿ 2026ರಲ್ಲಿ ಮಾಡ್ತಿದೆ. ಅದು ನವದೆಹಲಿ, ನ್ಯೂ ಡೆಲ್ಲಿ, ನ್ಯೂ ಡೆಲ್ಲಿಯಲ್ಲಿ ಇದು ಮಾಡ್ತಾ ಇದೆ. ಇದನ್ನು ಕೂಡ ನೆನ್ಪಿಟ್ಕೋಬೇಕಾಗಿರ್ತದೆ. ಓಕೆನಾ? ತುಂಬಾ ಇಂಪಾರ್ಟೆಂಟ್. ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಪಕ್ಕ ಕ್ವಶನ್ ಬರ್ತದೆ. ನೆನ್ಪಿಟ್ಕೊಳ್ಳಿ. ನಿಮ್ಮ ಎಲ್ಲಾ ಒಂದು PC ಆಗಿರ್ಬೋದು, PSI, FDA, SDA ಎಲ್ಲವಕ್ಕೂ ಕೂಡ ಫ್ರೀಯಾಗಿ ಇಲ್ಲಿ ತರಗತಿಗಳು ಸಿಗ್ತವೆ. ಎಲ್ಲವಕ್ಕೂ ಕೂಡ ಈ ಒಂದು ಕರೆಂಟ್ ಅಫೇರ್ಸ್ಗಳು ಯೂಸ್ ಆಗ್ತವೆ. ನೆನ್ಪಿಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ದಂತಹ ಒಂದು 25ನೇ ಶಾಂಘೈ ಸಹಕಾರ ಸಂಸ್ಥೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್, SCO ಅಂತ ಕರಿತೇವೆ ಇಂಗ್ಲಿಷ್ ಅಲ್ಲಿ ನಾವು. ಇಲ್ಲಿ ಬರಿತೇನೆ ನೋಡಿ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಇಲ್ಲಿ ಇದೆ. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ. ಇದರ ಒಂದು ಶೃಂಗಸಭೆ 2025ರಲ್ಲಿ ನಡೀತು. 2025ರಲ್ಲಿ ಒಂದು ಭಾಗದಲ್ಲಿ ನಡೀತು. ಎಲ್ಲಿ ನಡೀತು ಅಂತ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಮೊದಲನೇದಾಗಿ ಇದು 2025ರಲ್ಲಿ ಚೀನಾದಲ್ಲಿ ನಡೆದಿದೆ. ಇದನ್ನ ನೆನ್ಪಿಟ್ಕೋಬೇಕು ಮೊದಲು. ನಾನು ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದೆ ಈಗಾಗಲೇ. ಇಲ್ಲಿ ನೋಡಿ, ಇವನು ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ 2026ರಲ್ಲಿ ಯಾರಪ್ಪ ಘೋಷಣೆ ಮಾಡ್ತಿದ್ದಾರೆ, ಮೊದಲು ಭಾರತ ನೆನ್ಪಿಟ್ಕೋಬೇಕು. ಅದೇ ರೀತಿ ಇಲ್ಲಿ 2025ರಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಏನಿದೆ, ಯಾರಪ್ಪ ಮಾಡಿದ್ದಾರೆ ಅಂತ ಚೀನಾ ನೆನ್ಪಿಟ್ಕೋಬೇಕು. ಅದರಲ್ಲಿ ಇನ್ನೊಂದು ಪ್ಲೇಸ್ ಕೇಳಿದರೆ, ಅಂದ್ರೆ ಇನ್ನು ಡೆಪ್ತ್ ಆಗಿ ಕೇಳಿದರೆ ನೋಡಿ, ಆಪ್ಷನ್ ನೋಡಿ, ಬೀಜಿಂಗ್, ಶಾಂಘೈ, ಟಿಯಾನ್ಜಿನ್, ಗುವಾಂಗ್ಝೋ ಅಂತ ಇದೆ. ಇಲ್ಲಿ ಟಿಯಾನ್ಜಿನ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನ 2025ರ ಒಂದು ಸಭೆಯನ್ನ ಇಲ್ಲಿ ನಡೆಸಲಾಗಿದೆ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಂದ್ರೆ PM, ನಮ್ಮ ಒಂದು ಭಾರತ ದೇಶದ PM ಅವರು ಕೂಡ ಇಲ್ಲಿ ಭಾಗವಹಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲಿ ಕೊಟ್ಟಿದ್ದೇನೆ. 2025ರಲ್ಲಿ 25ನೇ ಶಾಂಘೈ ಸಹಕಾರ ಸಂಸ್ಥೆ, ಅಂದ್ರೆ 2025ರಲ್ಲಿ, ಅಂದ್ರೆ ಇದು 2000 ಇಸ್ವಿಯಲ್ಲಿ ಸ್ಥಾಪನೆ ಆಗಿತ್ತು. ಈಗ 25ನೇ ಶೃಂಗಸಭೆ ಆಗಸ್ಟ್ 31ರಿಂದ ಸೆಪ್ಟೆಂಬರ್ 1ರವರೆಗೆ ಇಲ್ಲಿ ಚೀನಾದ ಟಿಯಾನ್ಜಿನ್ ಎಂತಕ್ಕಂಥ ಪ್ರದೇಶ. ನಿಮಗೆ ಎಲ್ಲರೂ ಕೂಡ ಇಲ್ಲಿ ಶಾಂಘೈ ಆಗಿರ್ಬೋದು, ಬೀಜಿಂಗ್ ಆಗಿರ್ಬೋದು ಏನಾದ್ರು ಆಪ್ಷನ್ ಅಲ್ಲಿ ಬಂತು ಅಂದ್ರೆ ಡೈರೆಕ್ಟ್ ಆಗಿ ನೀವು ಇದನ್ನ ಆಪ್ಷನ್ ಅಲ್ಲಿ ಆನ್ಸರ್ ಮಾಡಿಬಿಡ್ತೀರಾ. ಆದ್ರೆ 2025ರಲ್ಲಿ ಟಿಯಾನ್ಜಿನ್ ಅಂತಕ್ಕಂಥ ಪ್ರದೇಶ ನೆನ್ಪಿಟ್ಕೋಬೇಕು. ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಲ್ಲಿ ಶೃಂಗಸಭೆಯಲ್ಲಿ ಭಾಗವಹಿಸಿದರೆ ಇಲ್ಲಿ ಭದ್ರತೆ ಮತ್ತು ಸಂಪರ್ಕ ಮತ್ತು ಅವಕಾಶದ ಎಂಬತಕ್ಕಂಥ 3 ಕಾರ್ಯತಂತ್ರಗಳ ಒಂದು ಸ್ತಂಭಗಳ ಅಡಿಯಲ್ಲಿ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ಗಾಗಿ ಭಾರತದ ದೃಷ್ಟಿಕೋನವನ್ನು ಇಲ್ಲಿ ಎತ್ತಿ ಹೇಳಿದರು. ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಏನಾದ್ರು ನಿಮಗೆ ಇನ್ನೂ ಡೆಪ್ತ್ ಆಗಿ ಕೇಳಿದ್ರೆ ಭದ್ರತೆ, ಸಂಪರ್ಕ ಮತ್ತೆ ಅವಕಾಶ ಅಂತಕ್ಕಂಥದ್ದು ಇದನ್ನು ಕೂಡ ನೆನ್ಪಿಟ್ಕೋಬೇಕು. ಇಲ್ಲಿ ಯಾವುದೇ ಅಂತ ಒಂದು ನೋಟ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇಲ್ಲೇನೋ ತರಗತಿ ನಡೀತದೆ, ಸಂಪೂರ್ಣ PDF ಏನಿದೆ ನಮ್ಮ ಒಂದು ಟೆಲಿಗ್ರಾಮ್ ಅಲ್ಲಿ ಫ್ರೀ ಆಗಿ ಸಿಗ್ತದೆ. ಎಲ್ಲರೂ ಕೂಡ ನೀವು ಅಲ್ಲಿ ಯೂಸ್ ಮಾಡ್ಕೋಬಹುದು. ಆಯ್ತಾ? ಮುಂದಿನ ಪ್ರಶ್ನೆ ಇಲ್ಲಿದೆ. ಇಲ್ಲಿ ಯಾವ ಕಾಮರ್ಸ್ ಪ್ಲಾಟ್ಫಾರ್ಮ್ ಕಿಸಾನ್ ಸ್ಟೋರ್ ಎಂತಕ್ಕಂತಹ ಒಂದು ಪ್ಲಾಟ್ಫಾರ್ಮ್ ಇದೆ, ಇದನ್ನ ಆರಂಭಿಸುವುದಾಗಿ ಘೋಷಣೆ ಮಾಡಿದೆ ಅಂತ. ಕಿಸಾನ್ ಸ್ಟೋರ್ ತುಂಬಾ ಇಂಪಾರ್ಟೆಂಟ್. ಕಿಸಾನ್ ಸ್ಟೋರ್ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳ್ತಿದ್ದಾರೆ. ಇಲ್ಲಿ ಯಾವ್ದು ಮಾಡ್ತಿದೆ ಅಂತ, ಫ್ಲಿಪ್ಕಾರ್ಟ್ ಮಾಡ್ತಿದ್ದೇನಾ, ಅಮೆಝಾನ್ ಮಾಡ್ತಿದ್ದೇನಾ, ಜಿಯೋ ಮಾರ್ಟ್ ಮಾಡ್ತಿದ್ದೇನಾ, ಅಥವಾ ಬಿಗ್ ಬಾಸ್ಕೆಟ್ ಮಾಡ್ತಿದ್ದೇನಾ ಅಂತ ಇಲ್ಲಿ ಪ್ರಶ್ನೆ. ಇಲ್ಲಿ ಕೊಟ್ಟಿದ್ದೇನೆ ಆನ್ಸರ್. ಕರೆಕ್ಟ್ ಆನ್ಸರ್ ಇದೆ ಅಮೆಝಾನ್ ಅಂತಕ್ಕಂಥದ್ದು. ಅಮೆಝಾನ್ ಈ ಒಂದು ಕಿಸಾನ್ ಸ್ಟೋರ್ ಎಂತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ನ ಅಭಿವೃದ್ಧಿ ಮಾಡ್ತಾ ಇದೆ. ಇದರ ಪ್ರಕಾರ ಅಮೆಝಾನ್ ಇಂಡಿಯಾ ತನ್ನ ಒಂದು ವೇದಿಕೆಯಲ್ಲಿ ರೈತರ ಒಂದು ಅಂಗಡಿಯನ್ನು ಆರಂಭ ಮಾಡಿದೆ. ನಮಗೆ ಗೊತ್ತಿದೆ ಈ ನ್ಯಾಮ್ ಅಂತ, ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್. ಈ ಒಂದು ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಏನಿದೆ, ಇದನ್ನ 2016ರಲ್ಲಿ ನಮ್ಮ ಒಂದು ಭಾರತ ಸರ್ಕಾರ ತೆಗೆದುಕೊಂಡು ಬಂತು. ಅಂದ್ರೆ ಇದು ಆನ್ಲೈನ್ ಮಾರ್ಕೆಟ್ ಆಗಿ ಇಲ್ಲಿ ಹೊರಹೊಮ್ಮಿತ್ತು. ಅದೇ ರೀತಿ ಈಗ ಅಮೆಝಾನ್ ಏನಿದೆ, ಇವರು ಕೂಡ ಇಲ್ಲಿ ರೈತರಿಗಾಗಿ ಇಲ್ಲಿ ಅಂಗಡಿಗಳನ್ನ ಶುರು ಮಾಡ್ತಿದ್ದಾರೆ. ಅದನ್ನ ಕಿಸಾನ್ ಸ್ಟೋರ್ ಅಂತ ಇಲ್ಲಿ ಹೆಸರನ್ನ ಇಟ್ಟಿದ್ದಾರೆ. ಇದು ಅಮೆಝಾನ್ ಕಿಸಾನ್ ಮಳಿಗೆಯನ್ನು ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಪ್ರಾರಂಭ ಮಾಡಿದರು. ಇದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಲಿ. ಓಕೆ, ಮುಂದಿನ ಪ್ರಶ್ನೆ ಮತ್ತು ಇಂದಿನ ಕೊನೆಯ ಪ್ರಶ್ನೆ ಇತ್ತೀಚೆಗೆ ಭಾರತದ ಮಹಾವೃದ್ಧ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕ ಸದಸ್ಯ ಎಂದು ಸ್ಮರಿಸತಕ್ಕಂತಹ ಒಂದು
ಓಕೆ. ಸ್ಥಾಪಕ ಸದಸ್ಯ ಅಂತ ಇಲ್ಲಿ ಸ್ಮರಿಸ್ತಕ್ಕಂತಹ ಒಬ್ಬರನ್ನ ಯಾರಪ್ಪ ಅಂತ ಅಂದ್ರೆ ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು. ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು. ಇವರ 200ನೇ ಜನ್ಮದಿನವನ್ನ ಇತ್ತೀಚೆಗೆ ನಾವು ಆಚರಣೆಯನ್ನ ಮಾಡಿದ್ದೇವೆ. ಹಾಗಾದ್ರೆ ದಾದಾಬಾಯಿ ನವರೋಜಿ ಅವರು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ. ತುಂಬಾ ಸಲ ಪಿ ಸಿ ಕೇಳಿದ್ದಾರೆ. ಎಷ್ಟು ಸಲ ಕೇಳಿದನೋ ಗೊತ್ತಿಲ್ಲ. ತುಂಬಾ ಸಲ ಪಿ ಸಿ ಕೇಳಿದರೆ ಇತ್ತೀಚೆಗೆ ಕೂಡ ಇಲ್ಲಿ ಕೇಳಿದ್ರು. ದಾದಾಬಾಯಿ ನವರೋಜಿ ಅವರ 200ನೇ ಜನ್ಮದಿನದ ಪ್ರಯುಕ್ತ ಇಲ್ಲಿ ಏನೋ ವಾರ್ಷಿಕೋತ್ಸವ ಆಚರಣೆ ಮಾಡಿದ್ರು. ಅವರು ಎಷ್ಟು ಬಾರಿ ಭಾರತೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನ್ಯೂಸ್ ಅಲ್ಲಿದೆ. ಇದನ್ನ ಎ.ಓ. ಹ್ಯೂಮ್ ಅಂತಕ್ಕಂಥವ್ರು 1885ರಲ್ಲಿ ಮುಂಬೈನಲ್ಲಿ ಸ್ಥಾಪನೆ ಮಾಡ್ತಾರೆ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ. ಇದರ ಒಂದು ಮೊದಲ ಅಧ್ಯಕ್ಷರು WC ಬ್ಯಾನರ್ಜಿ ಅಂತಕ್ಕಂಥವ್ರು. ಹಾಗಾದ್ರೆ ದಾದಾಬಾಯಿ ನವರೋಜಿ ಅಂತಕ್ಕಂಥವ್ರು ಎಷ್ಟು ಬಾರಿ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ದಾರೆ, ಇದರ ಒಂದು ಎಷ್ಟು ಬಾರಿ ಇಲ್ಲಿ ಪ್ರೆಸಿಡೆಂಟ್ ಆಗಿ ಅಥವಾ ಕಾಂಗ್ರೆಸ್ನ ಒಂದು ಅಧ್ಯಕ್ಷರಾಗಿ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ 1 ಬಾರಿ, 2 ಬಾರಿ, 3 ಬಾರಿ, 4 ಬಾರಿ ಅಂತ. ನೋಡಿ, ತುಂಬಾ ಸಲ ಪ್ರಶ್ನೆ ಕೇಳ್ತಾರೆ. 3 ಬಾರಿ ಇವರು ಮಾಡಿದ್ದಾರೆ. 3 ಬಾರಿ ಇವರು ಇಲ್ಲಿ ಅಧ್ಯಕ್ಷರಾಗಿ ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ. 3 ಬಾರಿ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ, ಪಕ್ಕಾ ಪ್ರಶ್ನೆಗಳು ಬರ್ತವೆ. ಈ ರೀತಿಯಾಗಿ ನಿಮಗೆ ನೆನ್ಪಿಟ್ಕೋಬೇಕಾಗಿತ್ತು. ಆಯ್ತಾ? ಇವತ್ತಿನ ತರಗತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಯೂಸ್ಫುಲ್ ಆಗಿದೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ ಏನಪ್ಪಾ ಮಾಡ್ಬೇಕು ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ವಿಡಿಯೋ ಎಲ್ಲರೂ ಕೂಡ ಲೈಕ್ ಮಾಡಿ. ಮತ್ತೆ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಮೊದಲು ಶೇರ್ ಮಾಡಿ. ಮತ್ತೆ ನಿಮಗೆ ಈಗಾಗಲೇ ಒಂದು ಪ್ರಶ್ನೆ ಹೇಳಿದೆ, ಆ ಒಂದು ಪ್ರಶ್ನೆಗೆ ಎಲ್ಲರೂ ಕೂಡ ನೀವು ಕಾಮೆಂಟ್ ಮಾಡಿ. ಮತ್ತೆ ಈ ಒಂದು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗಳು ಇದಾವೆ, ಸಕ್ಸಸ್ ಟಾಕ್ ಜೀವನ್ ಅಂತ ಸರ್ಚ್ ಮಾಡಿದ್ರು ಕೂಡ ಸಿಗುತ್ತೆ. ಇನ್ನೊಂದು ಎಕ್ಸಾಮಿನ್ ಕನ್ನಡ ಅಂತ. ಈ ಒಂದು 2 ಚಾನಲ್ಗಳು ಏನಿದಾವೆ ಟೆಲಿಗ್ರಾಮ್ ಚಾನಲ್ಗಳು, ಇವು ಟೆಲಿಗ್ರಾಮ್ ಚಾನಲ್ಗಳು ಎರಡನ್ನೂ ಕೂಡ ಜಾಯ್ನ್ ಆಗಿ ನಿಮಗೆ ಅಲ್ಲಿ ಫ್ರೀ PDF ಸಿಗುತ್ತೆ. ಇಲ್ಲಿ ನೋಡಿ, ಯಾವುದೇ ಆದಂತ ಒಂದು ಅಮೌಂಟ್ ಇಲ್ಲ, 1 ರೂಪಾಯಿನೂ ಕೂಡ ಕೇಳಲ್ಲ, 1 ರೂಪಾಯಿನೂ ಕೂಡ ಕೇಳಲ್ಲ. ಫ್ರೀ PDF ಇರುತ್ತೆ. ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ. ಆಯ್ತಾ? ಇವತ್ತಿನ ತರಗತಿ ಯೂಸ್ಫುಲ್ ಆಗಿದೆ. ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿನ ಇವತ್ತು ಇಲ್ಲಿ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.